ವೀರಭದ್ರ ಸ್ವಾಮಿಯ ದರ್ಶನ ಪಡ್ಕೋಕೆ ಯಡ್ಡೂರ್ಗ್ ಬಂದವ್ರಿ. ನಮಸ್ಕಾರಿ ಕರ್ನಾಟಕದ ಮಂದಿಗೆ ನಾವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡ್ಡೂರು ಗ್ರಾಮದಲ್ಲಿ ಕೃಷ್ಣಾ ನದಿಯ ತೀರದಲ್ಲಿರುವಂತ ಶ್ರೀ ವೀರಭದ್ರ ಸ್ವಾಮಿಯ ದೇವಸ್ಥಾನಕ್ ಬಂದವ್ರಿ. ಮೊದಲು ನಾವು ತೆಂಗಿನಕಾಯಿ ಕಪ್ರದು ತಗೊಂಡ ದೇವ್ರಿಗೆ ನಮಸ್ಕಾರ ಮಾಡಕ್ ಹೋದವ್ರಿ. ದೇವಸ್ಥಾನದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ ಮತ್ತು ಶಾಂತ ವಾತಾವರಣವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನ ನೀಡ್ತೈತ್ರಿ. ವೀರಭದ್ರ ಸ್ವಾಮಿಯ ಸಣ್ಣ ಕಥೆ ಅಷ್ಟು ಸೊಡದಾಗ ಹೇಳ್ತೇನೆ. ಒಂದು ದಿನ ದಕ್ಷ ಬ್ರಹ್ಮ ಯಡ್ಡೂರದಾಗ ಯಜ್ಞ ಹಾಕ್ತಿರ್ತಾನರಿ. ಆ ಯಜ್ಞದಾಗ ಎಲ್ಲರೂ ಬಂದಿರ್ತಾರ್ರಿ. ಕರೆ ಶಿವ ಮತ್ತ ಪಾರ್ವತಿ ಬಂದಿರಲ್ಲರಿ. ದಕ್ಷ ಬ್ರಹ್ಮ ಯಾರಂದ್ರ ಪಾರ್ವತಿ ಅವರ ತಂದೆ ಮತ್ತು ಆತನಿಗೆ 7 ಜನ ಹೆಣ್ಮಕ್ಳು ಇರ್ತಾರ್ರಿ. ಪಾರ್ವತಿ ದೇವಿ ತನ್ನ ತಂದೆಗೆ ಹೇಳುಲ್ದನ ಶಿವನ ಮದ್ವಿ ಮಾಡ್ಕೊಂಡಿರ್ತಾಳ್ರಿ. ಅದ್ರ ಸಂಬಂಧ ಆತನಿಗೆ ಕೋಪಜಾರ ಇರ್ತೈತ್ರಿ. ಆದ್ರೂ ಯಜ್ಞ ಟೈಮ್ದಾಗ ಪಾರ್ವತಿ ಬರ್ತಾಳ್ರಿ. ಯಜ್ಞ ಟೈಮ್ದಾಗ ಎಲ್ಲರೂ ಚಲೋ ಚಲೋ ಬಂಗಾರ ಸೀರೆ ಆದ ಹಾಕೊಂಡ್ ಬಂದಿರ್ತಾರ್ರಿ. ಕರೆ ಪಾರ್ವತಿ ದೇವಿ ಬರೀ ಒಂದ ಸೀರೆ ಮ್ಯಾಗ ಬಂದಿರ್ತಾಳ್ರಿ. ಅದ್ರ ಸಂಬಂಧ ಎಲ್ಲರೂ ಪಾರ್ವತಿ ದೇವಿಗೆ ಅಪಮಾನ ಮಾಡ್ತಾರ್ರಿ. ಇದನ್ನೆಲ್ಲಾ ನೋಡಿದ ಮಹಾದೇವ್ಗ ಸಿಟ್ಟು ಬರ್ತೈತ್ರಿ. ಸಿಟ್ನಾಗ ಶಿವ ಏನ್ ಮಾಡ್ತಾನಂದ್ರ ತನ್ನ ಜಡೆಯ ಕೂದಲನ್ನ ತೆಗೆದ ಕೆಳಗ್ ಒಗಿತಾನರಿ. ಅದ ಜಾಗದಾಗ ವೀರಭದ್ರ ಹುಟ್ಟುತ್ತಾನರಿ. ಆ ಪುಣ್ಯ ಕ್ಷೇತ್ರ ಸ್ಥಳ ಯಾವ್ದಂದ್ರ ಯಡ್ಡೂರ್ ನೋಡ್ರಿ. ಶಿವ ವೀರಭದ್ರ ಸ್ವಾಮಿಗ ಆಜ್ಞೆ ಮಾಡ್ತಾನರಿ. ಏನಂದ್ರ ಯಜ್ಞದಾಗ ಯಾರ್ಯಾರು ಇರ್ತಾರಲ್ಲ ಅವ್ರನ್ನೆಲ್ಲರನ್ನು ಕೊಂದ ಬಾ ಅಂತ ಹೇಳ್ತಾನರಿ. ಅದ್ರ ಸಂಬಂಧ ಇವ್ ಹೋಗಿ ಎಲ್ಲಾರನು ಕೊಂದ್ ಬರ್ತಾನರಿ. ವೀರಭದ್ರ ಸ್ವಾಮಿ ದಕ್ಷನ್ ರುಂಡ ಬಿ ಹರಿಸಿರ್ತಾನರಿ. ಅದ್ರ ಸಂಬಂಧ ಹೆಂಡತಿ ಅವನ ಕಡೆ ಬೇಡ್ಕೊತಾಳರಿ ಜೀವಂತ ಮಾಡತ್ತಂದ. ಅವಾಗ ಅವನ ಹೆಂಡತಿಗೆ ಏನ್ ಹೇಳ್ತಾನ ಅಂದ್ರ ನೀ ಆ ಕಡೆ ತಿರುಗಿ ನೋಡು, ನೀ ಯಾರ ಮುಖ ನೋಡ್ತಿಲ್ಲ ಅವ್ರ ರುಂಡ ನಿನ್ ಗಂಡನ ದೇಹಕ್ಕೆ ಜೋಡಿಸ್ತಾನ ಅಂತ ಹೇಳ್ತಾನರಿ. ನಂತರ ತಿರುಗಾಕಿ ಆಡನ್ ಮುಖ ನೋಡ್ತಾಳರಿ. ನಂತರ ದಕ್ಷಿಣ ದೇಹಕ್ಕ ಆಡನ್ ಮುಖ ಸೇರಿಸಿ ವೀರಭದ್ರ ಸ್ವಾಮಿ ಜೀವಂತ ಮಾಡ್ತಾನರಿ. ಅವಾಗಿಂದ ವೀರ ಪರಾಕ್ರಮಿಯಾಗಿ ವೀರಭದ್ರ ಸ್ವಾಮಿ ಇಲ್ಲಿ ನೆಲೆಸಿರ್ತಾನರಿ. ಕಮೆಂಟ್ ಬಾಕ್ಸ್ ದಾಗ ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡ್ರಿ. ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನ್ ಹೇಳುತ್ತಂದ್ರ ಯಾತ್ರಿಕರಿಗಾಗಿ ಕಲ್ಯಾಣ ಮಂಟಪ, ಯಾತ್ರಿ ನಿವಾಸ, ದಾಸೋಹ ಸಮಾಗಮ, ರಥ ನಿರ್ಮಾಣ ಹಿಂಗ ಹಲವಾರು ಸೌಲಭ್ಯಗಳು ಅದಾವ್ರಿ.